ಸಚಿವ ಶಿವಾನಂದ ಪಾಟೀಲ್ ಸಹೋದರ ಪುತ್ರ ಹರ್ಷಗೌಡ ಪಾಟೀಲ್ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ಸೇರಿದ ಬಳಿಕ ಮಾತನಾಡಿದ ಹರ್ಷಗೌಡ ಪಾಟೀಲ್, ಮೋದಿ ಅವರ ಕೆಲಸ ಮೆಚ್ಚಿಕೊಂಡು ರಾಷ್ಟ್ರ ಕಟ್ಟುವ ಉದ್ದೇಶದಿಂದ ಬಿಜೆಪಿ ಸೇರಿದ್ದೇನೆ. ನಾನು ಟಿಕೆಟ್ ಬಯಸಿರಲಿಲ್ಲ. ಬಿಜೆಪಿ ಸೇರುವುದಕ್ಕೆ ಬಹಳ ವರ್ಷದ ಕನಸಿತ್ತು ಎಂದರು. ಬಿಜೆಪಿ ಸೇರ್ಪಡೆ ಬಗ್ಗೆ ಶಿವಾನಂದ ಪಾಟೀಲ್ ಕುಟುಂಬ ಒಪ್ಪುತ್ತಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಹರ್ಷಗೌಡ ಪಾಟೀಲ್, ಅವರ ಮನೆಯೇ ಬೇರೆ, ನಮ್ಮ ಮನೆಯೇ ಬೇರೆ. ಸ್ಥಳೀಯರು ಗೌರವಯುತವಾಗಿ ಬಿಜೆಪಿ ಸೇರಬೇಕು ಅಂತ ಬಯಸಿದ್ರು. ಕಾರ್ಯಕರ್ತನಾಗಿ ಪಕ್ಷಕ್ಕೆ ಬಂದಿದ್ದೇನೆ. ಕಾರ್ಯಕರ್ತ ಎಂದೂ ಮಾಜಿ ಆಗಲ್ಲ ಎಂದರು. ಸಂಯುಕ್ತ ವಿರುದ್ಧ ಕೆಲಸ ಮಾಡುತ್ತೀರಾ ಎಂದು ಕೇಳಿದಾಗೂ ಕೂಡ ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರೂ ಅದನ್ನು ನಿರ್ವಹಿಸುತ್ತೇನೆ ಎಂದರು. ಈಗ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಅವ್ರ ಪರವಾಗಿ ಕೆಲಸ ಮಾಡುವುದಿಲ್ಲ ಅಥವಾ ನೀವು ಕೂಡ ಟಿಕೆಟ್ ಬಯಸಿದ್ರಿ ಏನಂತ ಕೂಡ ಚರ್ಚೆ ಇಲ್ಲ ಸರ್, ನಾನು ಯಾವುದೇ ಥರ ಬಯಸಿದ್ದೀನಿ. ಭಾಳ ದಿವಸದಿಂದ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಬೇಕಂತ ನಾನು ಬಾಲ್ಯದಿಂದಲೂ ಒಂದು ಕನಸಿದ್ದೀನಿ. ಇನ್ನೂ ಒಂದು ಫ್ಯಾಮಿಲಿ ಇದೆ, ಬೇಡ ಒಂದು ಉದ್ದೇಶದಿಂದ ನಾನು ಕೇವಲ ಸರ್ಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ. ಅದು ಇವತ್ತು ನನ್ನದೇ ಆದಂಥ ಗೆಳೆಯರ ಬಳಗ, ಅಭಿಮಾನಿಗಳು ಒಕ್ಕಲಿನಿಂದ ಇವತ್ತು ನೀವು ಯಾಕೆ ಈ ರಾಷ್ಟ್ರ ಕಟ್ಟೋದ್ರಲ್ಲಿ ನಿಮಗೂ ಒಂದು ಅಳಿನ ಸೇವೆ ಮಾಡಬಾರ್ದು ಅಂತ ಎಲ್ಲರೂ ಒಂದು ಅಭಿಪ್ರಾಯದ ಮೇರೆಗೆ ಇವತ್ತು ಭಾರತೀಯ ಜನತಾ ಪಕ್ಷ ಸರ್, ಭಾರತೀಯ ಜನತಾ ಪಾರ್ಟಿಯಲ್ಲಿ ಸೇರಿದ್ದೀರಿ. ಮನೆಯಲ್ಲಿ ಶಿವಾನಂದ ಪಾಟೀಲ್ ರಿಯಾಕ್ಷನ್ ಏನು? ಇಲ್ಲ ಸರ್, ಅವರು ಮನೆಯಲ್ಲಿ ಒಂದು ಸ್ಥಳೀಯರ ಒಂದು ಉದ್ದೇಶ ಏನಿತ್ತಂದರೆ ಗೌರವಿಸುವಾಗಿ ಒಂದು ರಾಜ್ಯದ ಪಕ್ಷದ ಕಚೇರಿಯಲ್ಲಿ ನಾವು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸೇರ್ಪಡೆಯಾಗಿ ಅಂತೇಳಿ ನನ್ನ ನಿರ್ಧರಿಸಿದೆ. ಸರ್, ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿದ್ದೀರಿ. ಮುಂಬರುವ ದಿನಗಳಲ್ಲಿ ಯಾವುದಾದ್ರೂ ಸ್ಥಾನಮಾನವನ್ನು ಕೊಡುತ್ತೆ ಅನ್ನುವಂಥ ಆಶ್ವಾಸನೆ ಕೊಟ್ಟಿದೆ. ಇಲ್ಲ ಸರ್, ನಾನು ಅನ್ಕಂಡೀಷನಲ್ ಆಗಿ ಪಕ್ಷಕ್ಕೆ ಸೇರ್ಪಡೆಯಾಗಿದೆ ಮತ್ತು ಒಬ್ಬ ಕಾರ್ಯಕರ್ತ ಎಂದೂ ಮಾಜಿ ಆಗೋದಿಲ್ಲ ಅನ್ನುವಂಥ ಒಂದು ನಂಬಿಕೆಯಿಂದ ನಾನು ಕಾರ್ಯಕರ್ತನಾಗಿ ಇಚ್ಛೆ ಕೊಟ್ಟು ಪಕ್ಷಕ್ಕೆ ಸೇರ್ಪಡೆಯಾಗಿದೆ. ಈಗ ಸಹೋದರ ವಿರುದ್ಧ ಕೆಲಸ ಮಾಡಬೇಕಾದ್ರೆ ಚುನಾವಣೆ ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟು ಅದನ್ನು ಕೆಲಸ ನಾವು ಕಲಿಯವಾಗಿ ಅದನ್ನ ಜವಾಬ್ದಾರಿಯಿಂದ ಮಾಡಕ್ಕೆ ಪಾರ್ಟಿ ಸೇರಿರ್ತಕ್ಕಂಥ ನಿಜವಾಗ್ಲೂ ಕೂಡ ನಮ್ಗೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಅಂತ ಹೇಳ್ತಾ ಅವರನ್ನು ಕೂಡ ನಾನು ಪೂರ್ವಕವಾಗಿ ನಾನು ಸ್ವಾಗತನ ಮಾಡ್ತಾ ಇದ್ದೇನೆ. ಸಚಿವ ಶಿವಾನಂದ ಪಾಟೀಲ್ ಅವರ ಸಹೋದರರ ಮಗ ಹರ್ಷಗೌಡ ಶಿವಶರಣ ಪಾಟೀಲ್ ಸಹಕಾರಿ ಕ್ಷೇತ್ರದಲ್ಲಿ ಅವರದೇ ಆದಂತಹ ಒಂದು ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥ ಹರ್ಷಗೌಡ ಒಬ್ಬ ಯುವ ನೇತಾರರಾಗಿ ಸಹಕಾರಿ ಕ್ಷೇತ್ರದ ಧುರೀಣರಾಗಿರ್ತಕ್ಕಂಥ ಹರ್ಷಗೌಡ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರ್ತಕ್ಕಂಥ ನಿಜವಾಗ್ಲೂ ಕೂಡ ಜಿಲ್ಲೆಗಳಲ್ಲಿ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಂತಾಗಿದೆ. ಅವ್ರನ್ನೂ ಕೂಡ ಈ ಸಂದರ್ಭ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜ್ಯುವೆಲ್ಲರಿ ಶಾಪಿಂಗ್ ತುಂಬಾ ಕಾಂಪ್ಲಿಕೇಟೆಡ್. ಚಿನ್ನದ ಬೆಲೆ, ಮೇಕಿಂಗ್ ಚಾರ್ಜಸ್, ಬಾರ್ಗೇನಿಂಗ್, ಡಿಸ್ಕೌಂಟ್ ಎಲ್ಲ ಗೊತ್ತಿರ್ಬೇಕು ಮಾರ್ರೆ. ಯಾಕೆ ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್ ಇದೆಯಲ್ಲ, ಎಂತ ಅದು? ಫೇರ್ ಮೇಕಿಂಗ್ ಚಾರ್ಜಸ್. ಏನ್ ತಗೊಂಡ್ರು ಸರಿಯಾದ ಬಿಲ್ ಕೊಡ್ತಾರೆ. ಇಂಡಿಯಾದ ಬೆಸ್ಟ್ ಗೋಲ್ಡ್ ರೇಟ್ ನಿಮ್ಮ ಸಿಟಿಯಲ್ಲಿ. ಬಾರ್ಗೇನಿಂಗ್ ಮಾಡ್ಬೇಕಂತಿಲ್ರಿ, ಪರಿಚಯ ಬೇಕಂತ ಇಲ್ರಿ. ಸುಮ್ನೆ ಮಜೂರಿ ಮೇಲೆ ಡಿಸ್ಕೌಂಟ್ ಕೊಡಂಗಿಲ್ಲ. ಎಲ್ಲಿ ಬೇಕಾದ್ರೂ ಕಂಪೇರ್ ಮಾಡಿ. Exactly. Malabar Fair Price Promise. Fair making charges for everyone, every day and everywhere. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.